ಬೆಂಗಳೂರು ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರ್ಫಿ ಟೌನ್ನಲ್ಲಿ ಒಂದು ಅವಘಡ ಸಂಭವಿಸಿದೆ. ಈ ಒಂದು ಅವಘಡದಲ್ಲಿ ಬ್ಯಾಟರಿ ಬ್ಲಾಸ್ಟ್ ಆಗಿ ವ್ಯಕ್ತಿಯೊಬ್ಬರು ಸಾವಿಗೀಡಾಗಿದ್ದಾರೆ. ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಈ ಒಂದು ಅವಘಡ ಆಗಿದೆ ಅಂತ. ಸುಮಾರು 66 ವರ್ಷದ ಲೂರ್ದ್ ನಾಥನ್ ಎಂಬುವ ವ್ಯಕ್ತಿಯೇನಿದ್ದಾರೆ ಅವರು ಈ ಒಂದು ಅವಘಡದಲ್ಲಿ ಸಾವಿಗೀಡಾಗಿದ್ದಾರೆ. ಅಷ್ಟಕ್ಕೂ ಏನಾಯ್ತು ಹೇಗಾಯ್ತು ಅಂತ ನಾವು ನೋಡ್ತಾ ಹೋದ್ರೆ 11ನೇ ತಾರೀಕು ರಾತ್ರಿ ಸುಮಾರು 3 ಗಂಟೆ ಸುಮಾರಿಗೆ ಈ ಒಂದು ಪ್ರಕರಣ ಆಗಿದೆ. ಈ ಒಂದು ಪ್ರಕರಣದಲ್ಲಿ ಎಡಭಾಗದಲ್ಲಿ ಅವರು ಒಂದು ಎಲೆಕ್ಟ್ರಿಕ್ ಗಾಡಿಯನ್ನ ಚಾರ್ಜ್ ಹಾಕಿರ್ತಾರೆ. ಆ ಒಂದು ಗಾಡಿಯು ಕೂಡ ಚಾರ್ಜ್ ಆಗ್ತಿರುತ್ತೆ. ಅದರ ಪಕ್ಕದಲ್ಲೇ ಒಂದು ಕಾಟಿನ ಮೇಲೆ ಆ ವ್ಯಕ್ತಿ ಲೂರ್ದ್ ನಾಥನ್ ಎನ್ನುವ ಸುಮಾರು 66 ವರ್ಷದ ವ್ಯಕ್ತಿಯೇನಿದ್ದಾರೆ ಅವರು ತಮ್ಮ ನಿವಾಸದಲ್ಲಿ ಮಲಗಿರ್ತಾರೆ. ನಂತರದಲ್ಲಿ ಚಾರ್ಜ್ ಹಾಕುವ ಸಂದರ್ಭದಲ್ಲಿ ಅದು ಚಾರ್ಜ್ ಆಗ್ತಾ ಇರುತ್ತೆ. ಅದರ ನಂತರದಲ್ಲಿ ಅಂದ್ರೆ ಸುಮಾರು ರಾತ್ರಿ 3 ಗಂಟೆ 15 ನಿಮಿಷಕ್ಕೆ ಸರಿಯಾಗಿ ಅದು ಬ್ಲಾಸ್ಟ್ ಆಗುತ್ತೆ. ನಂತರದಲ್ಲಿ ಆ ಒಂದು ಸ್ಫೋಟದ ತೀವ್ರತೆ ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಇದೆ ಅಂತ. ನೋಡಿ, ಈ ಒಂದು ಗಾಡಿಯು ಕೂಡ ಇಲ್ಲೇ ನಿಂತಿದೆ. ಇದೇ ಒಂದು ಎಲೆಕ್ಟ್ರಿಕ್ ವಾಹನದ ಬ್ಯಾಟರಿ ಬ್ಲಾಸ್ಟ್ ಆಗಿ ಈ ಸಂಪೂರ್ಣ ಮನೆ ಹೊತ್ತಿ ಹುರಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬ್ಯಾಟರಿ ಅಂತ ಅಂದ್ರೆ ಸಾಧಾರಣವಾಗಿ ಲಿಥಿಯಂ ಆಗಿರ್ಬೋದು ಅಥವಾ ಇನ್ನಿತರ ಕೆಮಿಕಲ್ ಗಳನ್ನ ಅದರಲ್ಲಿ ಬಳಸಿರ್ತಾರೆ. ನೀವು ಟಿವಿಯನ್ನ ನೋಡ್ತಾ ಹೋಗ್ಬೋದು, ಯಾವುದೇ ರೀತಿಯ ಡಿಸ್ಪ್ಲೇ ಇಲ್ಲಿ ಉಳಿದಿಲ್ಲ, ಸಂಪೂರ್ಣವಾಗಿ ಇದು ಸುಟ್ಟು ಕರಕಲಾಗಿದೆ ಅಂತಾನೆ ಹೇಳ್ಬೇಕು. ಇನ್ನುಳಿದಂತೆ ಒಳಭಾಗದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ಒಂದು ಸ್ಫೋಟದ ತೀವ್ರತೆ ಹೇಗಿದೆ ಅಂತ. ನೋಡಿ, ಈ ಒಂದು ಭಾಗ ಏನಿದೆ ಇವಾಗ ನೀವು ನೋಡ್ತಾ ಇರೋದು ಹಾಲ್ ತರ ಕಾಣ್ತಾ ಇದೆ. ಇಲ್ಲಿ ಫ್ರಿಡ್ಜ್ ಆಗಿರ್ಬೋದು, ಅದೇ ರೀತಿ ಬೀರುಗಳು, ಪಾತ್ರೆ, ಅಡಿಗೆ ಮನೆ ಎಲ್ಲವೂ ಕೂಡ ಇದೆ. ಈ ಒಂದು ಭಾಗವೂ ಕೂಡ ಆ ಒಂದು ಸ್ಫೋಟದ ತೀವ್ರತೆಗೆ ಸುಟ್ಟು ಕರಕಲಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಸ್ಫೋಟದ ತೀವ್ರತೆಗೆ ಸಿಕ್ಕಿ ಆ ವ್ಯಕ್ತಿ ಏನಿದ್ದಾರೆ ಲೂರ್ದ್ ನಾಥನ್ ಸುಮಾರು 66 ವರ್ಷದ ವ್ಯಕ್ತಿ ಏನು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಬ್ಯಾಟರಿಗಳನ್ನ ಅಥವಾ ಏನು ಈ ಒಂದು ಎಲೆಕ್ಟ್ರಿಕ್ ವಾಹನದ ಬ್ಯಾಟರಿ ಅಥವಾ ಎಲೆಕ್ಟ್ರಿಕ್ ವಾಹನಗಳನ್ನ ಚಾರ್ಜ್ ಹಾಕೋದು ಅದು ಕೂಡ ಮಲಗಿರುವ ಸ್ಥಳದಲ್ಲಿ ಎಷ್ಟು ಸೇಫ್ ಅನ್ನೋದು ಈ ಒಂದು ಕೇಸ್ ಅಥವಾ ಈ ಒಂದು ಪ್ರಕರಣವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನುಳಿದಂತೆ ನೀವು ಇಲ್ಲೊಂದು ವಾಷಿಂಗ್ ಮಿಷಿನ್ ಇದೆ, ನೋಡ್ತಾ ಹೋಗ್ಬೋದು ಯಾವ ರೀತಿ ಸುಟ್ಟು ಕರಕಲಾಗಿದೆ ಅಂತ. ಅಂದ್ರೆ ಇದರ ಈ ಒಂದು ಕೇಸ್ನ ಮುಖ್ಯ ಅಂಶ ಇಷ್ಟೇ, ಎಲೆಕ್ಟ್ರಿಕ್ ಬ್ಯಾಟರಿ ಬ್ಲಾಸ್ಟ್ ಆದ್ರೆ ಎಷ್ಟೊಂದು ತೀವ್ರವಾಗಿ ಅದು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಈ ಒಂದು ಕೇಸ್ನಲ್ಲಿ ನೀವು ನೋಡ್ತಾ ಹೋಗ್ಬೋದು. ನಂತರದಲ್ಲಿ ಅಂದ್ರೆ ಸುಮಾರು 3 ಗಂಟೆ 15 ನಿಮಿಷ ಯಾವಾಗ ಈ ಒಂದು ಬ್ಲಾಸ್ಟ್ ಆಯ್ತೋ ತಕ್ಷಣವೇ ಅಕ್ಕಪಕ್ಕದ ಮನೆಯವರು ಬರೋದಕ್ಕೆ ಸಾಧ್ಯವಾಗಿಲ್ಲ. ಯಾಕಂದ್ರೆ ಮಧ್ಯರಾತ್ರಿ ಆಗಿರುವ ಕಾರಣ ಎಲ್ಲರೂ ಕೂಡ ನಿದ್ದೆಯನ್ನ ಮಾಡ್ತಾ ಇದ್ರು. ನಂತರದಲ್ಲಿ ಅಂದ್ರೆ ಸುಮಾರು 1 ಗಂಟೆಯ ನಂತರ ಅವರನ್ನ ಬೋರಿಂಗ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಆದ್ರೂ ಕೂಡ ವ್ಯಕ್ತಿ ಸಾವಿನ ದವಡೆಯಿಂದ ಪಾರಾಗೋದಕ್ಕೆ ಸಾಧ್ಯವಾಗಲಿಲ್ಲ, ಹೀಗಾಗಿ ಮೃತಪಟ್ಟಿರ್ತಾರೆ. ಪೊಲೀಸರು ಈ ಒಂದು ವಾಹನದ ಬಗ್ಗೆ ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವಾಹನದ ಬ್ಯಾಟರಿಯಲ್ಲಿ ಏನಾದರೂ ಸಮಸ್ಯೆ ಐತಾ ಅಥವಾ ಸರ್ವಿಸ್ ಅನ್ನ ಮಾಡುವಲ್ಲಿ ಯಾರಾದರೂ ಎಡವಟ್ಟು ಮಾಡಿದ್ರ ಎಲ್ಲವನ್ನೂ ಕೂಡ ತನಿಖೆಯನ್ನ ಮಾಡ್ತಾರೆ. ಹೀಗಾಗಿ ಎಫ್ಐಆರ್ ಕೂಡ ಹಲಸೂರು ಠಾಣೆಯಲ್ಲಿ ದಾಖಲಾಗಿದೆ. ಇದು ಈ ಒಂದು ಸುದ್ದಿಯ ಸ್ಪಾಟ್ ರಿಪೋರ್ಟ್. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗಂಡಿ ನ್ಯೂಸ್, ಬೆಂಗಳೂರು.